ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್. ಸರ್, ಒಂದು ಮಹೇಂದ್ರ ಬುಲೆರೋ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ದೀರಾ? ಹೌದು ಸರ್, ಮಾಡಿದ್ದಾರೆ. ಹಂಗೆ ಡೀಟೇಲ್ಸ್ ಕೊಟ್ಬಿಡ್ತೀರಾ ಸರ್? ಗಾಡಿ ಯಾವ ಮಾಡಲ್ ಇದು? ಸರ್ ಅದು 2017 ಮಾಡಲ್ ಸರ್. 2017 ಗಾಡಿ ಎಷ್ಟು ಓಡಿದೆ ಸರ್? ಸರ್ 96,000 ಹೊಡಿತು ನೋಡ್ರಿ. 96,000 ಚಿಲ್ಲರೆ ಓಡಿದೆಯಾ? ಹಾಂ ಸರ್. ಓನರ್ ಎಷ್ಟಾಗಿದೆ? ಸೆಕೆಂಡ್ ಪಾರ್ಟಿ ಸರ್ ನಾವು. ಈಗ ನೀವು 2ನೇ ಓನರಲ್ಲಿ ಇದೆ ಗಾಡಿ, ನೆಕ್ಸ್ಟ್ ತಗೊಳ್ಳೋರು 3ನೇ ಓನರಾ? ಹಾಂ ಸರ್, 3ನೇ ವಾರ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್, FC1 ಡ್ಯೂ ಆಗಿತ್ತು ಸರ್. ಅದು ಹಾಂ. ಆ ಗಾಡಿ ಮಾರಾಟ ಸಲ ಒಳ್ಳೆ ರಿನ್ಯೂವಲ್ ಮಾಡಿಲ್ಲ ಸರ್. ಮತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಟ್ರೆ ಆಯ್ತು. ಅದೇನು ರನ್ ಮಾಡಿಸ್ಕೊಡ್ತೀರಾ ಎರಡೂ? ಹಾಂ ಸರ್, ಅದು ಇವ್ರು ಏನಂತಾರ ನೋಡ್ಬಿಟ್ರಿ ಅವ್ರು. ಓಕೆ, ನೀವು ಕಸ್ಟಮರೂ ಮಾತಾಡ್ಕೊಂಡು ವ್ಯವಹಾರ ಮಾಡಿ. ನೋಡಿ ಮಾತಾಡಿದ್ರಿ. ಓಕೆ ಸರ್, ಆಯಿತು. ಟ್ರಾನ್ಸ್ಫರು ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಟ್ರಾನ್ಸ್ಫರ್ CC ಅಂತ ತೆಗೆದು ಕಳ್ಸಿ ಕೊಡ್ತೀವಿ ನಾವು. CC ತೆಗೆದು ಕೊಡ್ತೀರಾ? ಹಾಂ ಸರ್, CC ತೆಗೆದು ಕೊಟ್ಬಿಡ್ತೀವಿ, ಆಮೇಲೆ ಬೇಕಾದ್ರೆ ಅವರೇ ಮಾಡ್ಕೊಂಡು. ಓಕೆ, ಗಾಡಿ ರಿಪೇಂಟಿಂಗ್ ಏನಾದರೂ ಆಗಿದೆಯಾ ಸರ್? ಇಲ್ಲ ಸರ್, ರೀಪೇಂಟಿಂಗ್ ಗಿಂಟಿಂಗ್ ಏನಿಲ್ಲ ರೀ. ಶೋರೂಮ್ ಪೀಸ್ ಹೆಂಗಿದ್ದು ಹಂಗೈತೆ ರೀ, ಅದು ಏನು ಮಾಡಿಲ್ಲ ರೀ ನಾವು. ಓಕೆ ಸರ್. ಹಿಂದ್ಗಡೆ ವುಡ್ ಒಂದು ಸ್ವಲ್ಪ ಹೊಸದು ಹಾಕೀನಿ ರೀ. ಹಾಂ ಹಾಂ ಹಾಂ. ವುಡ್ ಇದು ಹಿಂದ್ಗಡೆ ತೊಟ್ಟಿ ಇರ್ತೈತಲ್ಲ ರೀ, ಅದೆಲ್ಲ ಹೊಸದು ಹಾಕ್ತಿರೋದು. ಹೌದಾ? ಹಾಂ ಸರ್. ಓಕೆ ಸರ್, ಏನಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್? ಇಲ್ಲ ಸರ್, ಆ ಥರ ಯಾವುದೇ ರೀತಿ ಕೇಸು ಮತ್ತು ಇನ್ನೊಂದು ಆಕ್ಸಿಡೆಂಟು ಆ ಥರ ಏನಿಲ್ಲ ರೀ. ಹೌದಾ? ಹಾಂ ಸರ್. ಓಕೆ, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್. ಏನಿಲ್ಲ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರ್ ಇವಾಗ ಒಂದು 1.5 ತಿಂಗಳು ಆಯ್ತು ನೋಡಿ ಸರ್ ಹಾಕಿ. ಎಲ್ಲ ಸಿಲ್ ಟೈರ್ ಅದಾವೆ ರೀ, 4 ಟೈರ್ಗಳು ಹೊಸ ಟೈರ್ಗಳು ಇವಾಗ 1 ತಿಂಗಳಾಗಿದೆ, 1.5 ತಿಂಗಳು. ಸ್ಟೆಪ್ನಿ ರಿಬೋಟನ್ ಒಂದು ಸ್ಟೆಪ್ನಿ ಐತ್ರಿ ಸರ್. ಹಾಂ ಹಾಂ ಹಾಂ. ಓಕೆ, ಗಾಡಿಗೆ ಮ್ಯಾಗ್ವಿಲ್ ಇದೆಯಾ ಸರ್? ಮ್ಯಾಗ್ವಿಲ್ ಏನಾದ್ರು ಹಾಕ್ಸಿದ್ರೆ? ಹಾಂ ಸರ್. ಗಾಡಿಗೆ ಮ್ಯಾಗಿಲ್ಲ, ಅದು ಒಂದು ಸಿಲ್ವರ್ ಇವು ಬರ್ತಾವಲ್ಲ ರೀ, ಕಪ್. ಹಾಂ ಹಾಂ ಹಾಂ. ಅದು ಈ ನೋಡಕ್ಕೆ ಕಾಣಲ್ಲ ಅಂತ ಕ್ಯಾಪ್ ಕ್ಯಾಪ್ ಸರ್. ಓಕೆ ಸರ್, ಇದು ಫ್ಯೂಲ್ ಡೀಸೆಲ್ ಅಲ್ವಾ? ಹಾಂ, ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಬರ್ತದೆ ಸರ್? ಸರ್ ಮೈಲೇಜ್ ಖಾಲಿ ಗಾಡಿ ಒಂದು 15-16 ತನಕ ಕೊಡ್ತೈತ್ರಿ. ಒಂದು 15 ಕೊಡ್ತೈತ್ರಿ. ಹಾಂ ಹಾಂ. ಲೋಡ್ ಆದ್ರೆ ಒಂದು 14 ಅಂತ ಕೊಡ್ತೀನಿ ನೋಡ್ರಿ. ಸರಿ ಸರ್, ಆಯ್ತು. ಇದಕ್ಕೆ ಗಾಡಿ ಓನರ್ ನೀವೇನಾ? ಹಾಂ, ನಾವೇ ಸರ್. ನಮ್ಮ ಹೆಸರಲ್ಲಿ ಇರೋದು ರೀ. ಆ್ಯಕ್ಚುಲಿ ಮೇಂಟೈನ್ ಮಾಡೋದೆಲ್ಲ ನಮ್ಮ ಅಣ್ಣರು ಬ್ರದರ್ ಒಬ್ರು ಇರ್ತಾರೆ. ಹಾಂ ಹಾಂ ಹಾಂ. ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಸರ್ ಲೊಕೇಶನ್ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ರೀ. ರಾಯಚೂರು ಜಿಲ್ಲೆ ಸಿಂಗ್ನೂರಾ? ಹಾಂ ಸರ್, ಸಿಂಧನೂರು ತಾಲೂಕು ಪಕ್ಕದಲ್ಲಿ ಒಂದು ಹಳ್ಳಿ ಬರ್ತದೆ, ಒಗರ್ನಾಳ್ ಅಂತ ಹೇಳ್ಬಿಟ್ಟು. ಹಾಂ, ಓಕೆ ಸರ್, ಆಯ್ತು. ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರು, ಕಾಲ್ ಮಾಡ್ಕೊಂಡು ಬರ್ತಾರೆ. ಹಾಂ ಸರ್. ಈಗ ಹಂಗೆ ಕೊನೆಯದಾಗಿ ರೇಟಿಗೆ ಬಂದ್ಬಿಡ್ತೀನಿ. ಗಾಡಿಗೆ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಗಾಡಿಗೆ? ಸರ್ ಸುಮ್ಮನೆ ಅದು ಮೇಲೆ ಒಂದು ಹೇಳಿ ತೆಳ್ಗೊಂಡು ಯಾಕೆ ಮಾಡೋದು ಅಂತೇಳಿ 4.80ಕ್ಕೆ ಹೇಳೀನಿ ರೀ ಸರ್. 4,80,000 ರೀ. 4,80,000 ಅಂತಂದರೆ CC ತೆಗ್ದೇಸಿ ಕೊಡ್ತೀವಿ ರೀ, ಉಳಿದೆಲ್ಲ ಅವರ ಮಾಡ್ಕೊಳೋದು ರೀ. ಹಾಂ ಹಾಂ ಹಾಂ. ಮತ್ತೆ ಎಲ್ಲ ಹಂಗೆ ಹಿಂಗಪ್ಪ ಅಂತಂದ್ರೆ ಬೇರೆ ಅದೇನಾರ ಸ್ವಲ್ಪ ಕಡಿಮೆ ಮಾಡೋಣ ರೀ. ಡೈರೆಕ್ಟಾಗಿ ಬಂದರೆ ಕಡಿಮೆ ಮಾಡೋಣ ಅಂತ ಹೇಳ್ತೀರಾ? ಹಾಂ, ಕಡಿಮೆ ಮಾಡೋಣ ರೀ, ಒಂದು 5,000 ಸಾವಿರ. ಹ್ಞೂ. ಓಕೆ ಸರ್, ಆಯ್ತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಹಾಂ ಸರ್, ನೀವು ಸಬ್ಸ್ಕ್ರೈಬರ್ ಇದೀವಿ ಸರ್ ನಾವು ಭಾಳ ದಿನದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ ಸರ್, ಆಯ್ತು, ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಂ ಸರ್. ಯಾರನ್ನ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದರೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಕಡಿಮೆ ಮಾಡಿಕೊಡಿ ಸರ್. ಮಾಡೋಣ ಸರ್, ಮಾಡೋಣ ರೀ, ಖಂಡಿತ ಮಾಡೋಣ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.